ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪಶ್ಚಿಮ ಪದವೀಧರ ಕ್ಷೇತ್ರದ ಪರಿಷತ್ ಚುನಾವಣೆ ಸಮೀಪಿಸ್ತಾ ಇದೆ. ಬಿಜೆಪಿ ಕಾಂಗ್ರೆಸ್ನಲ್ಲಿ ಹೆಚ್ಚುತ್ತಿರುವಂತಹ ಆಕಾಂಕ್ಷಿಗಳ ಪಟ್ಟಿ. ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಡಜನ್ ಗಟ್ಟಲೆ ಈಗ ಆಕಾಂಕ್ಷಿಗಳು ಇದ್ದಾರೆ. ಈ ನಡುವೆ ಜೆಡಿಎಸ್ ಕೂಡ ಅಖಾಡಕ್ಕೆ ಧುಮುಕ್ಬೇಕು ಅಂತ ಸಿದ್ಧತೆ ಮಾಡಿಕೊಳ್ತಾ ಇದೆಯಂತೆ. ಮತದಾರರ ಪಟ್ಟಿಗೆ ಹೆಸರು ಸೇರಿಸೋದಕ್ಕೆ ಅಂತಿಮ ದಿನ ನಿಗದಿಯಾಗಿದೆ. ನವೆಂಬರ್ 6ನೇ ತಾರೀಕು ಕೊನೆಯ ದಿನಾಂಕ. ಹೀಗಾಗಿ ದಿನ ನಿಗದಿ ಆಗ್ತಾ ಇದ್ದಂತೆ ಟಿಕೆಟ್ಗಾಗಿ ಪೈಪೋಟಿ ಜೋರಾಗಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ಜೆಡಿಎಸ್ ಆಕಾಂಕ್ಷಿಗಳಿಂದ ಟಿಕೆಟ್ಗಾಗಿ ಲಾಬಿ ನಡೀತಾ ಇದೆ. ಟಿಕೆಟ್ಗಾಗಿ ಬೆಂಗಳೂರು, ದೆಹಲಿ ಮಟ್ಟದಲ್ಲೂ ಕೂಡ ಈಗಾಗಲೇ ಪ್ರಯತ್ನ ಮಾಡ್ತಿದ್ದಾರೆ. ಪ್ರಭಾವಿಗಳ ಮೂಲಕ ಒತ್ತಡ ತರುವಂತ ಕೆಲಸ ನಡೀತಾ ಇದೆ. 4 ಜಿಲ್ಲೆಗಳ ವ್ಯಾಪ್ತಿ ಹೊಂದಿರುವಂತ ಪಶ್ಚಿಮ ಪದವೀಧರ ಕ್ಷೇತ್ರ ಇದು. ಧಾರವಾಡ, ಹಾವೇರಿ, ಗದಗ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ವ್ಯಾಪ್ತಿ ಇರುವಂಥದ್ದು. ಅಂದಾಜು 1.20 ಲಕ್ಷ ಇದ್ದಂಥ ಮತದಾರರ ಸಂಖ್ಯೆ ಈ ಬಾರಿ ಮತದಾರರು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಹೊಸ ಮತದಾರರ ಸೇರ್ಪಡೆಗೆ ನವೆಂಬರ್ 6ನೇ ತಾರೀಕು ಕೊನೆಯ ದಿನಾಂಕ ಆಗಿರೋದ್ರಿಂದ ಅಷ್ಟರೊಳಗೆ ತಾವು ಕೂಡ ಈ ಒಂದು ಮತದಾರರ ಪಟ್ಟಿಗೆ ತಮ್ಮ ಹೆಸರನ್ನ ಸೇರಿಸ್ಕೊಳ್ಬೇಕು ಅಂತ ರಾಷ್ಟ್ರೀಯ ಪಕ್ಷಗಳಾಗಿರುವಂಥ ಬಿಜೆಪಿ, ಕಾಂಗ್ರೆಸ್, ಅದೇ ರೀತಿಯಾಗಿ ಪ್ರಾದೇಶಿಕ ಪಕ್ಷ ಆಗಿರುವಂಥ ಜೆಡಿಎಸ್, 3 ಪಕ್ಷಗಳಲ್ಲೂ ಕೂಡ ಅಭ್ಯರ್ಥಿಗಳಾಗೋದಕ್ಕೆ ಅಂತ ಈಗ ಪೈಪೋಟಿ ನಡೆಸ್ತಾ ಇದ್ದಾರೆ. ಹೀಗಾಗಿ ನವೆಂಬರ್ 6ನೇ ತಾರೀಕು ಒಳಗಡೆ ತಮ್ಮ ಹೆಸರನ್ನು ಕೂಡ ಈ ಮತದಾರರ ಪಟ್ಟಿಗೆ ಸೇರಿಸಬೇಕು ಅಂತ. ಅಂದರೆ ಭಾರತದ ಯಾವುದೇ ಒಂದು ವಿಶ್ವವಿದ್ಯಾಲಯದಲ್ಲಿ ಯಾರು ಪದವಿಯನ್ನು ಪಡ್ಕೊಂಡಿರ್ತಾರೋ, ಪದವೀಧರರಾಗಿರ್ತಾರೋ, ಅವ್ರು ಯಾರು ಬೇಕಿದ್ರೂ ಈ ಒಂದು ಮತದಾರರ ಪಟ್ಟಿಗೆ ತಮ್ಮ ಹೆಸರನ್ನು ಸೇರಿಸಬಹುದು. ಆದರೆ ಟಿಕೆಟ್ ಸಿಗಬೇಕಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಲಾಬಿ ನಡೀತಾ ಇದೆ. ಬರೀ ಬಿಜೆಪಿ ಮತ್ತು ಕಾಂಗ್ರೆಸ್ ಅಷ್ಟೇ ಅಲ್ಲ, ಜೆಡಿಎಸ್ ನಾಯಕರು ಕೂಡ ಈ ಬಾರಿ ತಾವು ಈ ಒಂದು ಕ್ಷೇತ್ರದಲ್ಲಿ ಧುಮುಕ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಟಿಕೆಟ್ಗಾಗಿ ಪೈಪೋಟಿ, ಲಾಬಿ ಇದೆಲ್ಲವೂ ಕೂಡ ಈಗ ಶುರುವಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ. ಈಗಾಗಲೇ ಈ ಪದವೀಧರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಚುನಾವಣೆಗೆ ಸಂಬಂಧಪಟ್ಟಂತೆ ಡಜನ್ ಗಟ್ಟಲೆ ಆಕಾಂಕ್ಷಿಗಳು, 2 ರಾಷ್ಟ್ರೀಯ ಪಕ್ಷ, ಮತ್ತೊಂದು ಪ್ರಾದೇಶಿಕ ಪಕ್ಷ ಜೆಡಿಎಸ್, 3 ಪಕ್ಷಗಳಲ್ಲೂ ಆಕಾಂಕ್ಷಿಗಳಿದ್ದಾರೆ. ಯಾವ ರೀತಿ ತಯಾರಿ, ಪೈಪೋಟಿ, ಲಾಬಿ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ? ಸೌಖ್ಯ ಪಶ್ಚಿಮ ಪದವೀಧರ ಕ್ಷೇತ್ರಕ್ಕೆ ಈಗಾಗಲೇ ಒಂದ್ ಕಡೆ ಅಂತಂದ್ರೆ ಏನು ದಿನ ನಿಗದಿ ಅಂದ್ರೆ ಫೈನಲ್ ಆಗಿಲ್ಲ. ಆ ಚುನಾವಣೆಗೆ ದಿನ ನಿಗದಿ ಫೈನಲ್ ಆಗಿಲ್ಲ. ಆದ್ರೆ ಮತದಾರರ ಪಟ್ಟಿ ಏನಿದೆ ಅದನ್ನ ಅಂತಿಮ ಮಾಡಿ ಅಂತೇಳಿ ಈಗಾಗಲೇ ಅಂತಂದ್ರೆ ಚುನಾವಣೆ ಆಯೋಗ ಆದೇಶವನ್ನು ಹೊರಡಿಸಿದೆ. ಇದರ ನಡುವೆ ಇಲ್ಲಿ ಅಂತಂದ್ರೆ ನವೆಂಬರ್ 6ರವರೆಗೂ ಇದೊಂದು ಗಡುವು ಇದೆ. ನವೆಂಬರ್ 6ರವರೆಗೂ ನಿಮ್ಮ ವ್ಯಾಪ್ತಿಯಲ್ಲಿರುವಂತಹ ಅಂದ್ರೆ ಪಶ್ಚಿಮ ಕ್ಷೇತ್ರ ಏನಿದೆ, ಪಶ್ಚಿಮ ಕ್ಷೇತ್ರದಲ್ಲಿ 4 ಜಿಲ್ಲೆಗಳು ಬರ್ತವೆ. ಅಖಂಡ ಧಾರವಾಡ ಜಿಲ್ಲೆ ಅಂದ್ರೆ ಇಲ್ಲಿ ಧಾರವಾಡ, ಗದಗ, ಹಾವೇರಿ ಮತ್ತು ಇನ್ನೊಂದು ಕಡೆ ಅಂದ್ರೆ ಉತ್ತರ ಕನ್ನಡ, 4 ಜಿಲ್ಲೆಗಳು ಬರ್ತವೆ. 4 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಎಷ್ಟು ಮತದಾರ ಇದ್ದಾರೆ ಅವರನ್ನ ಇಲ್ಲಿ ಗುರುತಿಸುವಂತಹ ಕೆಲಸ ಮಾಡಿ ಅಂತ ಹೇಳಿ ಈಗಾಗಲೇ ಚುನಾವಣಾ ಆಯೋಗ ನೀಡಿದೆ. ಈಗಾಗಲೇ ಈ ಹಿಂದಿನ ಮತದಾರ ಅಂದ್ರೆ 1,20,000 ಮತದಾರರು ಈಗಾಗಲೇ ಇದ್ರು. ಇದರ ನಡುವೆ ಇಲ್ಲಿ ಅಂತಂದ್ರೆ ಮತ್ತಷ್ಟು ಮತದಾರನ್ನ ಯಾರು ಇವತ್ತು ಮತದಾರದಿಂದ ವಂಚಿತರಾಗ್ತಾರೆ, ಅದರ ಜೊತೆಗೆ ಇಲ್ಲಿ ಅಂದ್ರೆ ಹೊಸ ಮತದಾರ ಯಾರಿದ್ದಾರೆ ಅವರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಆಯಾ ರಾಷ್ಟ್ರೀಯ ಪಕ್ಷಗಳು ಮತ್ತು ಆಯಾ ಜಿಲ್ಲಾಡಳಿತ ಮಾಡ್ತಾ ಇದೆ. ಇದರ ನಡುವೆ ಇಲ್ಲಿ ಅಂತಂದ್ರೆ ಯಾವ ಟಿಕೆಟ್ ಆಕಾಂಕ್ಷಿಗಳು ಇದ್ರೆ, ಯಾಕಂದ್ರೆ ಇದೇ ಒಂದು ಕ್ಷೇತ್ರದಿಂದ SV ಸಂಕನೂರ್ ಅವರು 2 ಬಾರಿ ಈಗಾಗಲೇ ಅಂತಂದ್ರೆ ಜಯವನ್ನ ಗಳಿಸಿದರೆ ಈಗಾಗಲೇ ಮೇಲ್ಮನೆಯಲ್ಲಿ ಅವರು ಇದ್ದಾರೆ. ಈಗ ಅಂತಂದ್ರೆ ಬಿಜೆಪಿಯಿಂದ ಅವರನ್ನ ಬಿಟ್ಟು ಇಲ್ಲಿ ಅಂದ್ರೆ ಮತ್ತೊಬ್ಬರಿಗೆ ಟಿಕೆಟ್ ಕೊಡಬೇಕು, ಇಲ್ಲಿ ಅಂತಂದ್ರೆ ಯುವಕರಿಗೆ ಟಿಕೆಟ್ ಕೊಡಬೇಕು, ಪಕ್ಷಕ್ಕಾಗಿ ದುಡಿದವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಬೇಡಿಕೆಯನ್ನ ಹೈಕಮಾಂಡ್ ಮುಂದೆ ಇಲ್ಲಿ ಬಿಜೆಪಿ ಅವರು ಇಟ್ಟಿದ್ರೆ, ಇನ್ನೊಂದು ಕಡೆ ಅಂದ್ರೆ ಕಾಂಗ್ರೆಸ್ ನಲ್ಲಿಯೂ ಸಹ ಈ ಹಿಂದ್ಗಡೆ ಇದ್ದಂತಹ ಬಸವರಾಜ ಗುರ್ಕಾರ್ ಇರ್ಬೋದು ಮತ್ತು ಈ ಹಿಂದ್ಗಡೆ ಸ್ಪರ್ಧೆ ಮಾಡಿದಂತಹ ಮಾಜಿ ವಿಧಾನ ಪರಿಷತ್ ಸದಸ್ಯ ಮೋಹನ್ ಲಿಂಬಿಕಾ ಇರ್ಬೋದು. ಇದರ ಜೊತೆಗೆ ಇಲ್ಲಿ ಅಂತಂದ್ರೆ ಘಟಾನುಘಟಿ ನಾಯಕರು ಕಾಂಗ್ರೆಸ್ ನಲ್ಲಿದ್ದಾರೆ. ಅದು ಯಾವ ಮಟ್ಟಿಗೆ ಅಂತಂದ್ರೆ ಡಜನ್ ಗಟ್ಟಲೆ ಇವತ್ತು ಟಿಕೆಟ್ ಆಕಾಂಕ್ಷಿಗಳು ಹೈಕಮಾಂಡ್ ನ ದುಂಬಾಲು ಬೀದ್ದಾರೆ ಮತ್ತು ಜಿಲ್ಲಾ ಅಧ್ಯಕ್ಷರುಗಳ ಮುಖಾಂತರ ಒಂದು ಮನವಿಯನ್ನ ಸಲ್ಲಿಸುವಂತಹ ಕೆಲಸವನ್ನ ಮಾಡ್ತಾರೆ. ನನಗೆ ಈ ಬಾರಿ ಟಿಕೆಟ್ ಕೊಡಬೇಕು, ಅಷ್ಟರಲ್ಲಿ ಸಹಿತ ಅಂತಂದ್ರೆ ನೀವು ಕೊನೆ ಗಳಿಗೆಯಲ್ಲಿ ಟಿಕೆಟ್ ಕೊಡಬಾರ್ದು, ಆದಷ್ಟು ಬೇಗನೆ ಇಲ್ಲಿ ಅಂದ್ರೆ ಟಿಕೆಟ್ ಕೊಡಬೇಕು ಅಂತೇಳಿ ಒಂದು ಮನವಿಯನ್ನ ಸಲ್ಲಿಕೆ ಮಾತ್ರ. ಇದರ ನಡುವೆ ಇಲ್ಲಿ ಅಂತಾರೆ 2 ರಾಷ್ಟ್ರೀಯ ಪಕ್ಷಗಳಲ್ಲಿ ಡಜನ್ ಗಟ್ಟಲೆ ಆಕಾಂಕ್ಷಿಗಳಿದ್ರೆ, ಇದರ ನಡುವೆ ಇಲ್ಲಿ ಅಂದ್ರೆ ಜೆಡಿಎಸ್ ಸಹ ಇಲ್ಲಿ ಅಂದ್ರೆ ನಾವು ಏನು ಕಮ್ಮಿ ಇಲ್ಲ ಅಂತೇಳಿ ಅವರು ಸಹ ಇಲ್ಲಿ ಕ್ಷೇತ್ರ ಸಂಚಾರವನ್ನ ಮಾತ್ರ. ಇದರ ಜೊತೆಗೆ ಇಲ್ಲಿ ಅಂದ್ರೆ ಯಾವ ಜೆಡಿಎಸ್
JDS ಮತದಾರರಿದ್ರು ಅವರನ್ನ ಸಂಪರ್ಕಿಸುವಂತ ಕೆಲಸ ಮಾಡಿ ಅವರ ಅಭ್ಯರ್ಥಿ ಯಾರು ಅನ್ನೋದನ್ನು ಸಹ ಇಲ್ಲಿ ಅಂತಂದ್ರೆ ಅವ್ರು ಇನ್ನೂ ಫೈನಲ್ ಆಗಿಲ್ಲ ಆದ್ರೂ ಸಹ ಇಲ್ಲಿ ಅಂದ್ರೆ ಅವರು ಕ್ಷೇತ್ರದಲ್ಲಿ ಸಂಚಾರ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ಎರಡೂ ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ಇವತ್ತು JDS ಪಶ್ಚಿಮ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದೆ. ಆದ್ರೆ ಈ ಹಿಂದ್ಗಡೆ ಈ ಒಂದು ಕ್ಷೇತ್ರ ಬಿಜೆಪಿಯಲ್ಲಿ 2 ಬಾರಿ ಗೆದ್ದಿತ್ತು. ಆದ್ರೆ ಕಾಂಗ್ರೆಸ್ ಈ ಬಾರಿ ನಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಮತ್ತು ಗ್ಯಾರಂಟಿ ಯೋಜನೆಗಳಿದಾವೆ. ಆ ಗ್ಯಾರಂಟಿ ಯೋಜನೆ ಯಾಕಂದ್ರೆ ಯುವ ನಿಧಿ ಯೋಜನೆ ಇರ್ಬೋದು ಮತ್ತೆ ಬೇರೆ ಬೇರೆ ಏನು ಯೋಜನೆಗಳಿದಾವೆ ಗ್ಯಾರಂಟಿ ಯೋಜನೆಗಳನ್ನ ಅವುಗಳ ಜೊತೆಗೆ ಇಲ್ಲಿ ಅಂದ್ರೆ ಮತದಾರರಿಗೆ ಮನವರಿಕೆ ಮಾಡಿಕೊಂಡು ಈ ಬಾರಿ ಈ ಒಂದು ಕ್ಷೇತ್ರವನ್ನ ತಮ್ಮ ಕೈವಶ ಮಾಡಿಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ ಸಹ ಇಲ್ಲಿ ಅಂತಂದ್ರೆ ಅಖಾಡಕ್ಕೆ ಎಲ್ಲಾ ರೀತಿಯಂತ ಒಂದು ಸಿದ್ಧತೆ ಮಾಡಿಕೊಂಡಿದೆ. ಸೌಖ್ಯ, ಥ್ಯಾಂಕ್ ಯು ಯಲ್ಲಪ್ಪ ಡೀಟೇಲ್ಸ್ಗೆ.